ರಕ್ಷಿಸಿ. ಆ ವ್ಯಾಘ್ರ ಅಟ್ಟಿಸ್ಕೊಂಡು ಇತ್ತನೆ ಬರ್ತಾ ಇದೆ. ರಕ್ಷಿಸಿ. ಧೀರೆಗೆಡಬೇಡ. ಯಾರು ನೀನು? ನಿನ್ನನ್ನು ಅಟ್ಟಿಸಿಕೊಂಡ ಬಂದ ಆ ರಾಕ್ಷಸ ಯಾರವನು? ನಾನು ವನ ವಿಹಾರಕ್ಕೆ ಅಂತ ಇತ್ತ ಬರ್ತಾ ಇದ್ದೆ. ಅದು ಆ ವ್ಯಾಘ್ರ ಇದೆಯಲ್ಲ ನನ್ನ ಅಟ್ಟಿಸ್ಕೊಂಡು ಬಂತು. ಹೆದರಬೇಡ ರೀ, ಹೆದರಬೇಡ. ನೋಡು, ಈ ಧನುರ್ಧಾರಿ ಕೈಯಲ್ಲಿ ಧನುಸ್ಸನ್ನು ಹಿಡಿದಿರುವುದೇ ಕ್ರೂರ ಪ್ರಾಣಿಗಳನ್ನ ಬಲಿ ತೆಗೆದುಕೊಳ್ಳಲು. ಆರ್ಯ, ಬೇಡ ಆರ್ಯ, ಬೇಡ. ಇಷ್ಟೇ ಆದ್ರೂ ಅದು ಮೂಕ ಪ್ರಾಣಿ. ಮೂಕ ಪ್ರಾಣಿಯ ಬಲಿ ತೆಗೆದುಕೊಳ್ಳೋದು ತಪ್ಪು ತಾನೆ? ಅಡ್ಡ ಬರಬೇಡ. ನೋಡು, ನಿನ್ನಂತ ಸುಂದರಿಯನ್ನ ಆ ಕ್ರೂರ ಪ್ರಾಣಿ ಬಲಿ ತೆಗೆದುಕೊಂಡು ಬಿಟ್ಟಿದ್ರ? ಶಿವಭಕ್ತೆ, ಈ ವರುಣಿಕಾನ ಕಾಪಾಡೋದಕ್ಕೋಸ್ಕರ ಆ ಮಹಾದೇವ ನಿಮ್ಮಂಥವರನ್ನ ಕಳಿಸಿಕೊಡ್ತಾನೆ ಇರ್ತಾನೆ. ಆ ಮಹೇಶ್ವರನ ಮೇಲೆ ಅಷ್ಟೊಂದು ನಂಬಿಕೆ ನಿನಗೆ? ಭಕ್ತಿಯೇ ನಂಬಿಕೆ, ನಂಬಿಕೆಯೇ ಮಹೇಶ್ವರ. ರೂಪ ಸಂಪನ್ನೆ, ಹರಿಣ ನೇತ್ರಿಯಾದ ನೀನು ಯಾವ ಪುರದ ರಾಜಕುಮಾರಿ? ತಮ್ಮ ಕಲ್ಪನೆಯಂತೆ ನಾನು ವಾಂಚಿತಪುರದ ಹಂಸಾನಂದ ರಾಜರ ಏಕೈಕ ಸುದ್ದೆ ವರುಣಿಕ. ಓಹೋ, ವರುಣಿಕಾ. ಹೆಸರು ಕೇಳಿದ್ದೆ, ಆದರೆ ಪ್ರತ್ಯಕ್ಷವಾಗಿ ನೋಡುವ ಭಾಗ್ಯ ಈ ವಜ್ರಾಂಕುಶನಿಗೆ ಇವತ್ತು ಒಲಿದು ಬಂತು. ವಜ್ರಭೂಷಿತ ವಜ್ರಾಂಕುರ, ನಿಮ್ಮನ್ನ ಸಂಧಿಸುವ ಅದೃಷ್ಟ ನೀಡಿದ್ದು ಆ ದೇವ ಮಹೇಶ್ವರನಲ್ಲದೆ ಮತ್ತಿನ್ಯಾರು? ಹೆದರಬೇಡ, ತೆಗೆದುಕೋ ಈ ಕನಸು. ಕಂಗಡದ ಹೂಡು ಬಾಣವನ್ನ ಚಿಮ್ಮಲಿ ಆ ವ್ಯಾಘ್ರ ದೇಹದಿಂದ ಬಿಸಿ ನೆತ್ತರು. ತಗೋ. ಯಾಕೋ ಏನೋ ನನ್ನ ದೇಹ ಕಂಪಿಸುತ್ತಿದೆ. ಸರ್ವಾಂಗ ಸುಂದರಿ, ಚಿತ್ತ ಚಂಚಲಗೊಳಿಸಿದೆ ಏಕಾಗ್ರತೆಯಿಂದ ಹೂಡು ಬಾಣವನ್ನ. ಸುಂದರಿ, ನಿನ್ನ ಗಮನವೆಲ್ಲ ನನ್ನ ಕಡೆ ಏಕೆ? ನಿನ್ನ ಕೈಗಳೆರಡು ಏಕೆ ನಡುಗುತ್ತಿವೆ? ವಜ್ರಾಂಕುಶ, ನನ್ನ ಪಂಚೇಂದ್ರಿಯಗಳು ಯಾಕೋ ನಿಯಂತ್ರಣ ತಪ್ಪುತ್ತಿದೆ. ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ನಾನು ನಿಮ್ಮ ಪ್ರೇಮಾಂಕುರದಲ್ಲಿ ಅನುರಕ್ತರಾಗ್ತಾ ಇದ್ದೀನಿ ಪ್ರಿಯತಮ. ಅಂತರಾಳದಿಂದ ಬಂದ ಮಾತು ಸತ್ಯ. ಅದು ನೋಡು, ನಮ್ಮಿಬ್ಬರ ಈ ಪ್ರೇಮ ಕಂಡು ಆ ವ್ಯಾಘ್ರ ಕೂಡ ನಮ್ಮನ್ನು ಹರಿಸಿ ಅಂತ ಧಾವಿಸುತ್ತಿದೆ. ನಮ್ಮಿಬ್ಬರ ಪ್ರೇಮಾಂಕುರಕ್ಕೆ ಮುನ್ನುಡಿ ಬರೆಯಲು ಆ ಪರಶಿವನೇ ವ್ಯಾಘ್ರ ರೂಪದಲ್ಲಿ ಬಂದಿರಬೇಕು. ಈ ವರುಣಿಕಾ ಇನ್ನು ಮುಂದೆ ಸಪ್ತಾಕ್ಷಿಪುರದ ಮಹಾರಾಣಿ. ನಿಮಗೆ ಅಭಿಷಕ್ತ
ರಾಣಿ.